ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಕ್ ಶೀಟ್ ಆರ್ ರಿಸಲ್ಟ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅದು ಹೇಗೆ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಒಂದು ಮಾರ್ಕ್ ಶೀಟ್ ಹಾಕ್ಕೋಬೇಕು ಅಂತಂದ್ರೆ ಅದಕ್ಕೇನಾದ್ರೂ ಒಂದು ಹೆಡ್ಡಿಂಗ್ ಹಾಕ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಹೆಡ್ಡಿಂಗ್ನ ಹಾಕ್ಕೊಂತೀನಿ ನೋಡಿ. ಸೆಲೆಕ್ಟ್ ಮಾಡಿಕೊಂಡು ಪಿ ವರ್ಗು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮರ್ಜ್ ಅಂಡ್ ಸೆಂಟರ್ ಅಂತಿರುತ್ತೆ, ಮರ್ಜ್ ಅಂಡ್ ಸೆಂಟರ್ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಇಲ್ಲಿ ನಾನು ಮಾರ್ಕ್ ಶೀಟ್ಸ್ ಅಂತಾನೆ ಹಾಕ್ತೀನಿ, ಅಥವಾ ರಿಸಲ್ಟ್ ಶೀಟ್ ಅಂತಾನು ಹಾಕ್ಬಹುದು. ಮಾರ್ಕ್ ಶೀಟ್. ನೆಕ್ಸ್ಟ್ ಒಂದು ಬಾರ್ಡರ್ಸ್ ಹಾಕ್ಬಿಡೋಣ, ಅದಕ್ಕೆ ಆಲ್ ಬಾರ್ಡರ್ಸ್ ಈ ರೀತಿ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಯಾವ್ದಾದ್ರು ಒಂದು ಕಲರ್ನ ಹಾಕೋಣ ಬ್ಯಾಕ್ ಗ್ರೌಂಡ್ಗೆ. ನೆಕ್ಸ್ಟ್ ಫಾಂಟ್ಗೆ ಒಂದು ಕಲರ್ ಕೊಡೋಣ, ಇದನ್ನ ಸ್ವಲ್ಪ ಬೋಲ್ಡ್ ಮಾಡೋಣ, ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಅದರಲ್ಲಿ ಏನೇನು ಬರುತ್ತೆ, ಸೀರಿಯಲ್ ನಂಬರ್, ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೂಡೆಂಟ್ ನೇಮ್, ರಿಜಿಸ್ಟರ್ ನಂಬರ್ ಆದ್ಮೇಲೆ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್. ಇದಾದ ನಂತರ ನಮ್ಗೆ ಏನ್ ಬರುತ್ತೆ, ಟೋಟಲ್ ಬರುತ್ತೆ. ನೆಕ್ಸ್ಟ್ ಆವರೇಜ್ ಮೀನ್ಸ್ ಪರ್ಸೆಂಟೇಜ್, ರಿಸಲ್ಟ್ ಬರುತ್ತೆ. ರಿಸಲ್ಟ್ ಆದ ನಂತರ ನಮಗೆ ರ್ಯಾಂಕ್ ಬರುತ್ತೆ. ರ್ಯಾಂಕ್ ಆದ ನಂತರ ನಮ್ಗೆ ಏನ್ ಬರುತ್ತೆ, ಗ್ರೇಡ್ ಬರುತ್ತೆ. ಗ್ರೇಡ್ ಆದ ನಂತರ ಮಿನಿಮಮ್, ನೆಕ್ಸ್ಟ್ ಮ್ಯಾಕ್ಸಿಮಮ್. ಇಷ್ಟು ಕಂಟೆಂಟ್ ಇರುತ್ತೆ ನಮ್ಗೆ. ಫಸ್ಟ್ ಆಫ್ ಆಲ್ ಸೀರಿಯಲ್ ನಂಬರ್ ಒನ್ ಇಲ್ಲಿ ಸ್ಟೂಡೆಂಟ್ ನೇಮ್ ಬಂದ್ಬಿಟ್ಟು ಅರುಣ್, ರಿಜಿಸ್ಟರ್ ನಂಬರ್ ಬಂದ್ಬಿಟ್ಟು 2020-001. ನೆಕ್ಸ್ಟ್ ಇವರು ಕನ್ನಡದಲ್ಲಿ ಒಂದು 125ಗೆ ಒಂದು 120, ಇಂಗ್ಲಿಷು ಒಂದು 88, ಹಿಂದಿ ಒಂದು 95, ಮ್ಯಾಥ್ಸ್ 96, ಸೈನ್ಸ್ ಒಂದು 84, ಸೋಷಿಯಲ್ ಸ್ಟಡೀಸ್ ಒಂದು 100 ತೆಗೆದಿದ್ದಾರೆ. ಇವಾಗ ಇವರ ಒಂದು ಮಾರ್ಕ್ಸ್ ಟೋಟಲ್ ಯಾವ ರೀತಿ ಮಾಡೋದು, ಅಂತಂದ್ರೆ ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಟೋಟಲ್ಗೆ ಫಾರ್ಮುಲಾ ಏನು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈಕ್ವಲ್ಸ್ ಹಾಕಬೇಕು, ಸಮ್, ನಮಗೆ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ ಆ ಒಂದು ಸಬ್ಜೆಕ್ಟ್ಸ್ನ ಅಥವಾ ನಾವು ಟೋಟಲ್ ಮಾಡಬೇಕಾಗಿರೋ ಒಂದು ರೇಂಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕ್ಲೋಸ್ ದ ಬ್ರಾಕೆಟ್ ಅಂಡ್ ಎಂಟರ್. ಟೋಟಲ್ ಆಯಿತು. ನೆಕ್ಸ್ಟ್ ಆವರೇಜ್ಗೆ ಏನು ಫಾರ್ಮುಲಾ, ಒಬ್ಟೈನ್ಡ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100. ಅಂದ್ರೆ ಇಲ್ಲಿ ಒಬ್ಟೈನ್ಡ್ ಎಷ್ಟಿದೆ, 583. ಅದು ಯಾವ ಕಾಲಮ್ ಅಲ್ಲಿ ಇದೆ, J3 ಅಲ್ಲಿದೆ. ಡಿವೈಡೆಡ್ ಬೈ 625 ಇಂಟು 100. ಎಷ್ಟು ಪರ್ಸೆಂಟೇಜ್ ಬಂದಿದೆ, 93% ಬಂದಿದೆ. ಇವಾಗ ಅದೇ ರೀತಿ ರಿಸಲ್ಟ್ ಅಂತಂದ್ರೆ ಏನೂ ಇಲ್ಲ, ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದಾರ ಫೇಲ್ ಆಗಿದಾರ ಅಂತ ಬರೋದೇ ಇದು ಟೋಟಲ್ ಆಗಿ ರಿಸಲ್ಟ್ ಅಂತ. ಇವಾಗ ಅದಕ್ಕೊಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂತಂದ್ರೆ ಈಕ್ವಲ್ಸ್ ಇಫ್ ಓಪನ್ ದ ಬ್ರಾಕೆಟ್ ಅಂಡ್ ಅಗೈನ್ ಓಪನ್ ದ ಬ್ರಾಕೆಟ್. ನೋಡಿ, ಇವಾಗ ಫಸ್ಟ್ ಪ್ರತಿಯೊಂದು ಸಬ್ಜೆಕ್ಟು ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೇಕು ರಿಸಲ್ಟ್ ಅನ್ನೋದು. ಸೊ ಹಾಗಾಗಿ ಫಸ್ಟ್ ಸಬ್ಜೆಕ್ಟ್ ಯಾವ ಒಂದು ಸೆಲ್ ಅಲ್ಲಿ ಇದೆ, D3, ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಪಾಸಿಂಗ್ ಮಾರ್ಕ್ ಬಂದ್ಬಿಟ್ಟು ಕನ್ನಡದಲ್ಲಿ 45, ನೆಕ್ಸ್ಟ್ ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಯಾವ ಸೆಲ್ ಇದೆ, E3
ಗ್ರೇಟರ್ ದ್ಯಾನ್ ಈಕ್ವಲ್ಸ್ 35. ಇಂಗ್ಲಿಷಲ್ಲಿ ಪಾಸಿಂಗ್ ಮಾರ್ಕು 35. ಅಗೈನ್ ಹಿಂದಿ ಯಾವ ಸೆಲ್ಲಲ್ಲಿದೆ? F3 ಗ್ರೇಟರ್ ದ್ಯಾನ್ ಈಕ್ವಲ್ಸ್ 35, ಮ್ಯಾಥ್ಸ್ G3 ಗ್ರೇಟರ್ ದ್ಯಾನ್ ಈಕ್ವಲ್ಸ್ 35, ಸೈನ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ 35, ಅಗೈನ್ ಲಾಸ್ಟ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಯಾವ ಸೆಲ್ಲಲ್ಲಿದೆ? I3 ಗ್ರೇಟರ್ ದ್ಯಾನ್ ಈಕ್ವಲ್ಸ್ 35. ಇವಾಗ ಕ್ಲೋಸ್ ದ ಬ್ರಾಕೆಟ್ ಅಂಡ್ ಓಪನ್ ಡಬಲ್ ಇಂಟೆಡ್ ಪಾಸ್ ಓಪನ್ ಡಬಲ್ ಇಂಟೆಡ್ ಫೇಲ್. ಓಪನ್ ಆಗಿದೆ. ಇವಾಗ ಕ್ಲೋಸ್ ಡಬಲ್ ಇಂಟೆಡ್ ಅಂಡ್ ಕ್ಲೋಸ್ ದ ಬ್ರಾಕೆಟ್ ಅಂಡ್ ಎಂಟರ್. ಇಷ್ಟು ನಾವು ಫಾರ್ಮುಲಾ ಹಾಕಿದಾಗ ನಮಗೆ ಪಾಸ್ ಅಂಡ್ ಫೈಲ್ ಅಂತ ಬರುತ್ತೆ. ನೆಕ್ಸ್ಟ್ ನಾವು ಯಾವ ಮೆಥಡ್ ಅಲ್ಲಿ ನಾವು ಇವಾಗ ಫಾರ್ಮುಲಾ ಹಾಕಿದೀವಿ ಅಂತಂದ್ರೆ ಅಂಡರ್ ರೆಫರೆನ್ಸ್ ಮೆಥಡ್ ಅಲ್ಲಿ ನಾವು ಫಾರ್ಮುಲಾ ಹಾಕಿದೀವಿ. ನಾವು ರೆಫರೆನ್ಸ್ ಮೆಥಡ್ ಅಲ್ಲಿ ನಾವು ಫಾರ್ಮುಲಾ ಹಾಕೋದ್ರಿಂದ ಏನ್ ಅಡ್ವಾಂಟೇಜ್ ಅಂತ ನಿಮ್ಗೆ ಮುಂದೆ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ರ್ಯಾಂಕ್. ಇವಾಗ ನಮ್ಗೆ ರ್ಯಾಂಕ್ ನಾವು ಕನ್ಸಿಡರ್ ಮಾಡೋದು ಪರ್ಸೆಂಟೇಜ್ ಮೇಲೆ. ಸೊ ಹಾಗಾಗಿ ಇವಾಗ ರ್ಯಾಂಕ್ಗೆ ಏನ್ ಫಾರ್ಮುಲಾ ಅಂತಂದ್ರೆ ಬನ್ನಿ ನೋಡೋಣ. ಈಕ್ವಲ್ಸ್ ಇಫ್ ಓಪನ್ ದ ಬ್ರಾಕೆಟ್. ಇವಾಗ ರ್ಯಾಂಕ್ ಕನ್ಸಿಡರ್ ಮಾಡೋದು ಯಾವ್ದ್ರ ಮೇಲೆ? ಪರ್ಸೆಂಟೇಜ್ ಮೇಲೆ ನಾವು ಕನ್ಸಿಡರ್ ಮಾಡ್ಕೊಂತೀವಿ. ಇಫ್ ಪರ್ಸೆಂಟೇಜ್ ಯಾವ್ದ್ರಲ್ಲಿದೆ? K3 ಅಲ್ಲಿದೆ. K3 ಗ್ರೇಟರ್ ದ್ಯಾನ್ ಈಕ್ವಲ್ಸ್ 85, ನಮಗೆ ನಮ್ಮ ಒಂದು ಪರ್ಸೆಂಟೇಜು 85 ಅಂಡ್ ಎಬೋ ಇದ್ರೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಡಿಸ್ಟಿಂಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ ಅಂತ. ಓಪನ್ ಡಬಲ್ ಇಂಟೆಡ್ ಡಿಸ್ಟಿಂಕ್ಷನ್ ಕ್ಲೋಸ್ ದ ಡಬಲ್ ಇಂಟೆಡ್ and again if open the bracket, again K3 greater than equals 60, open double inverted first class close double inverted next again if open the bracket K3 greater than equals 50, open double inverted second close double inverted next again if open the bracket K3 greater than equals 35 ಬಂದ್ರೆ ನಮ್ಗೆ ಏನಾಗುತ್ತೆ? ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಓಪನ್ ಡಬಲ್ ಇಂಟೆಡ್ ಪಾಸ್ ಕ್ಲೋಸ್ ದ ಡಬಲ್ ಇಂಟೆಡ್ ಇವಾಗ ನಾವು ಎಷ್ಟು ಓಪನ್ ಬ್ರಾಕೆಟ್ಸ್ ಹಾಕಿದೀವೋ ಅಷ್ಟು ಕ್ಲೋಸ್ ಬ್ರಾಕೆಟ್ಸ್ ನ ಹಾಕೋಣ. ಅಷ್ಟು ಬ್ರಾಕೆಟ್ಸ್ ನ ಓಪನ್ ಮಾಡಿದ್ವಿ, ಎಷ್ಟು ಬ್ರಾಕೆಟ್ಸ್ ನ ಕ್ಲೋಸ್ ಮಾಡಬೇಕು ಅಂದ್ರೆ ಇಲ್ಲಿ ನಮ್ಗೆ ಕಲರ್ ವೈಸ್ ಬರುತ್ತೆ. ನಮ್ಗೆ ಫಸ್ಟ್ ಕಲರ್ ಯಾವ್ದಿದೆ? ಬ್ಲಾಕ್ ಕಲರ್ ಇದೆ. ಒಂದು ಬ್ಲಾಕ್ ಕಲರ್ ಬಂದಾಗ ನಿಲ್ಲಿಸ್ಬಿಟ್ಟು ಇಲ್ಲಿ ಎಂಟರ್ ಮಾಡಿದ್ರೆ ಡಿಸ್ಟಿಂಕ್ಷನ್ ಅಂತಿದೆ. ಇವಾಗ ನಮ್ಮ ಒಂದು ರ್ಯಾಂಕ್ ಅನ್ನೋದು ನಮ್ಗೆ ಬಂದಿದೆ. ನೆಕ್ಸ್ಟ್ ಇವಾಗ ಗ್ರೇಡ್ ಯಾವ್ದ್ರ ಮೇಲೆ ತಗೊಂತೀವಿ ಅಂತಂದ್ರೆ ಗ್ರೇಡ್ ಯಾವತ್ತೇ ಆಗ್ಲಿ ಟೋಟಲ್ ಮೇಲೆ ತಗೊಂತೀವಿ. ಅಂದ್ರೆ ಇಷ್ಟು ಮಾರ್ಕ್ಸ್ ಬಂದ್ರೆ ಇಷ್ಟು ಗ್ರೇಡ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂತೀವಿ ಅಂತ. ಆ ಒಂದು ಗ್ರೇಡ್ ಬೇಸಿಸ್ ಯಾವ್ದು ತಗೊಂತೀವಿ? ಟೋಟಲ್ ಮೇಲೆ ತಗೊಂತೀವಿ. ಹಾಗಾದ್ರೆ ಏನ್ ಫಾರ್ಮುಲಾ? ಸೇಮ್ ಆಸ್ ಇಟ್ ಈಸ್ ರ್ಯಾಂಕ್ ಗೆ ಹಾಕಿದೀವಲ್ವಾ, ಅದೇ ಫಾರ್ಮುಲಾ ಅಪ್ಲೈ ಮಾಡ್ಕೊಂತೀವಿ. ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂತೀವಿ ಅಂತ ಅಷ್ಟೇ. ಇಲ್ಲಿ ಆವರೇಜ್ ಇರೋದು ಟೋಟಲ್ ಆಗತ್ತಷ್ಟೇ. ಸೊ ಇವಾಗ ಅಪ್ಲೈ ಮಾಡಿ ನೋಡೋಣ. ಈಕ್ವಲ್ಸ್ ಇಫ್ ಓಪನ್ ದ ಬ್ರಾಕೆಟ್
ಓಪನ್ ದ ಬ್ರಾಕೆಟ್. ಇವಾಗ ಟೋಟಲ್ ಯಾವ ಒಂದು ಸೆಲ್ ಅಲ್ಲಿ ಇದೆ ಅಂದ್ರೆ J3. J3 ಗ್ರೇಟರ್ ದ್ಯಾನ್ ಈಕ್ವಲ್ಸ್ 562 ಬಂದ್ರೆ 562 ಇಂತ ಜಾಸ್ತಿ ಬಂದ್ರೆ A+ ಅಂತ ಕನ್ಸಿಡರ್ ಮಾಡ್ಕೊಂತೀವಿ ಅಂತ. ಸಿ 562 ಓಪನ್ ಡಬಲ್ ಇಂಟೆಡ್ A+ ಕ್ಲೋಸ್ ಡಬಲ್ ಇಂಟೆಡ್ comma. Next again, if open the bracket J3 greater than equals 500 above below 561 ಬಂದ್ರೆ ನಮಗೂ ಏನಂತ ಕನ್ಸಿಡರ್ ಮಾಡ್ತೀವಿ A ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲೋಸ್ ದ ಇನ್ವರ್ಟೆಡ್ comma and again comma. Next, if open the bracket J3 greater than equals 437 ಇಂದ ಹಿಡಿದು 499 ವರೆಗೂ ನಮಗೆ ಏನಂತ ಕನ್ಸಿಡರ್ ಮಾಡ್ತೀವಿ B+ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ 437 ಓಪನ್ ಡಬಲ್ ಇಂಟೆಡ್ B+ ಕ್ಲೋಸ್ ಡಬಲ್ ಇಂಟೆಡ್ comma. Next again if open the bracket J3 greater than equals 312 ಇಂದ ಹಿಡಿದು 374 ವರೆಗೂ B ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಇವಾಗ 312 ಓಪನ್ ಡಬಲ್ ಇಂಟೆಡ್ ಏನಂತ ಕನ್ಸಿಡರ್ ಮಾಡ್ತೀವಿ B ಅಂತ ಕನ್ಸಿಡರ್ ಮಾಡ್ತೀವಿ. B ಕ್ಲೋಸ್ ಡಬಲ್ ಇಂಟೆಡ್ comma. ನೆಕ್ಸ್ಟ್ ಅದೇ ರೀತಿ if open the bracket J3 greater than equals 219 ಇಂದ ಹಿಡಿದು 311 ವರೆಗೂ ನಾವು C ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಗ್ರೇಟರ್ ದ್ಯಾನ್ ಈಕ್ವಲ್ಸ್ 219 ಓಪನ್ ಡಬಲ್ ಇಂಟೆಡ್ C ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲೋಸ್ ಡಬಲ್ ಇಂಟೆಡ್ ಇವಾಗ ಏನ್ ಮಾಡ್ತೀವಿ ಎಷ್ಟು ಬ್ರಾಕೆಟ್ಸ್ ನ ಓಪನ್ ಮಾಡಿದೀವೋ ಅಷ್ಟು ಬ್ರಾಕೆಟ್ಸ್ ನ ಕ್ಲೋಸ್ ಮಾಡಿ. ಅದು ಹೇಗೆ ಗೊತ್ತಾಗುತ್ತೆ ಲಾಸ್ಟ್ ಬ್ಲಾಕ್ ಕಲರ್ ಒಂದು ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಬಂದಾಗ ನಾವು ಸ್ಟಾಪ್ ಮಾಡಿಬಿಡ್ಬೇಕು. ಬ್ಲಾಕ್ ಕಲರ್ ಬಂತು. ನೆಕ್ಸ್ಟ್ ಇವಾಗ ಇಲ್ಲಿ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬ್ರಾಕೆಟ್ಸ್ 1 2 ಇಲ್ಲಿ ಚೆಕ್ ಮಾಡಿ 1 2 3 4 5 5 ಬ್ರಾಕೆಟ್ ನ ಕ್ಲೋಸ್ ಮಾಡಿದೀವಿ. 1 2 3 4 5 ಇಷ್ಟು ನಮ್ಮ ಒಂದು ಗ್ರೇಡ್. ಅದೇ ರೀತಿ ಮಿನಿಮಮ್. ಹಂಗಾದ್ರೆ ಮಿನಿಮಮ್ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಈ ಒಂದು ಏನು ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟು ಯಾವ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಎಷ್ಟು ಲೀಸ್ಟ್ ಒಂದು ಮಾರ್ಕ್ಸ್ ತೆಗೆದಿದ್ದಾರೆ ಎಷ್ಟು ಹೈಯೆಸ್ಟ್ ತೆಗೆದಿದ್ದಾರೆ ಅಂತ ನಾವು ಇಲ್ಲಿ ನೋಡಬಹುದು. ಇವಾಗ ಮಿನಿಮಮ್ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಈಕ್ವಲ್ಸ್ MIN. ಇವಾಗ ಸಬ್ಜೆಕ್ಟ್ಸ್ ನ ರೇಂಜ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಸಬ್ಜೆಕ್ಟ್ಸ್ ಅಲ್ಲಿ ನಾವು ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಇಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. 84 ಲೀಸ್ಟ್ ಅಂದ್ರೆ ಕಡಿಮೆ ಒಂದು ಮಾರ್ಕ್ಸ್ ಅಂತ. ನೆಕ್ಸ್ಟ್ ನಮ್ಮ ಒಂದು ರಿಸಲ್ಟ್ ಅಲ್ಲಿ ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ಬಂದಿದಾವೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದ್ರೆ ಈಕ್ವಲ್ಸ್ MAX ಮ್ಯಾಕ್ಸ್ ಓಪನ್ ದ ಬ್ರಾಕೆಟ್ ಸೆಲೆಕ್ಟ್ ರೇಂಜ್ ಕ್ಲೋಸ್ ಬ್ರಾಕೆಟ್ ಅಂಡ್ ಎಂಟರ್. ಹೈಯೆಸ್ಟ್ ಬಂದ್ಬಿಟ್ಟು 120 ಬಂದಿದೆ. ಇದು ರೆಫರೆನ್ಸ್ ಮೆಥಡ್ ಅಲ್ಲಿ ನಾವು ಏನಾದ್ರು ಫ್ಲಕ್ಚುಯೇಟ್ ಆದಾಗ ನಮ್ಮ ಒಂದು ರಿಸಲ್ಟ್ ಅಲ್ಲಿ ಅಥವಾ ಯಾರಾದ್ರೂ ರಿವ್ಯಾಲ್ಯೂಯೇಷನ್ ಹಾಕಿರ್ತಾರೆ ಅವಾಗ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಏನಾದ್ರು ಚೇಂಜಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಇಲ್ಲೂ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಇಂಗ್ಲಿಷ್ ಅಲ್ಲಿ ಒಂದು 100 ತಗೊಂಡಿದ್ದಾರೆ ಅಂದ್ರೆ ಆಟೋಮೆಟಿಕ್ ಆಗಿ ನೋಡಿ ಟೋಟಲ್ ಆಟೋಮೆಟಿಕ್ ಆಗಿ ಚೇಂಜಸ್ ಆಯ್ತು. ಪರ್ಸೆಂಟೇಜ್ ಅನ್ನೋದು ಚೇಂಜಸ್ ಆಯ್ತು. ಓಕೆನಾ ಹಿಂಗೆ. ನೆಕ್ಸ್ಟ್ ಅದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಫೇಲ್ ಆಗಿದ್ದಾರೆ ಅಂತ ತೋರಿಸ್ಬೇಕು ಅಂದ್ರೆ ಹೇಗೆ ಇಲ್ಲಿ ಪಾಸ್ ಆರ್ ಫೇಲ್ ಅಂತ ಒಂದು ವೇಳೆ ಇಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ ಒಂದು 34 ತಗೊಂಡಿದ್ದಾನೆ ಅಂತಂದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜಸ್ ಆಗಿಬಿಡುತ್ತೆ ಎಲ್ಲ. ನೋಡಿ ಇಲ್ಲಿ ಆವರೇಜ್ ಅನ್ನೋದು 85 ಬಂತು, ಟೋಟಲ್ 533 ಬಂತು, ರಿಸಲ್ಟ್ ಅನ್ನೋದು ಏನ್ ಬಂತು
ಫೇಲ್ ಅಂತ ತೋರಿಸ್ತಿದೆ. ಇವಾಗ ನಾನು ಡೈರೆಕ್ಟ್ ಹಾಕ್ತೀನಿ, ಆವಾಗ ಏನ್ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೇಮ್ ಇದನ್ನ ಕಾಪಿ ಮಾಡ್ಕೊಂತೀನಿ, ಇಲ್ಲಿವರೆಗೂ ಕಾಪಿ ಮಾಡ್ಕೊಂತೀನಿ. ಕಾಪಿ ಮಾಡ್ಕೊಂಡಾಗ ಟೋಟಲ್ ಆಸ್ ಇಸ್ ಇದು ಹೆಂಗಿದೆಯೋ ಹಂಗೆ ಹಾಕ್ತೀನಿ. ನೆಕ್ಸ್ಟ್ ಆವರೇಜು ಅಷ್ಟೇ 95.84. ನೆಕ್ಸ್ಟ್ ಇಲ್ಲಿ ಪಾಸ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಡಿಸ್ಟಿಂಕ್ಷನ್, ನೆಕ್ಸ್ಟ್ ಗ್ರೇಡ್ ಅನ್ನೋದು A+ ಹಾಕ್ತೀನಿ. ಮಿನಿಮಮ್ 84 ಅಂಡ್ ಮ್ಯಾಕ್ಸಿಮಮ್ 120. ನೋಡಿ ಫ್ರೆಂಡ್ಸ್, ಇವಾಗ ಇದು ಹೇಗಿದೆಯೋ ಸೇಮ್ ಹಾಗೇ ಇದೆ. ಸೇಮ್ ಮಾರ್ಕ್ಸ್ ಇದೆ, ಸೇಮ್ ಟೋಟಲ್ ಇದೆ. ಅಂದ್ರೆ ಇದು ಏನಪ್ಪಾ ಡೈರೆಕ್ಟ್ ಮೆಥಡ್ ಹಾಕಿದೀನಿ ನಾನು. ಅಂದ್ರೆ ಇದು ಯಾವ ರೀತಿ ಇದೆಯೋ ಅದೇ ರೀತಿ ಹಾಕಿದೀನಿ ಅಂತಂದ್ರೆ ನೋಡಿ, ಇಲ್ಲಿ ಏನಾದ್ರು ಚೇಂಜಸ್ ಆದಾಗ ಒಂದು 34 ಆದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗೋದಿಲ್ಲ. ಅದಕ್ಕಾಗಿ ನಾನು ಸಜೆಷನ್ ಮಾಡೋದೇನಪ್ಪಾ ಅಂದ್ರೆ ರೆಫರೆನ್ಸ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್. ಒಂದು ಎಕ್ಸೆಲ್ ಅಲ್ಲಿ ರೆಫರೆನ್ಸ್ ಮೆಥಡ್ ನಮ್ಗೆ ಆಕ್ಚುಯಲ್ ಏನಪ್ಪಾ ಅದು ಪರ್ಫೆಕ್ಟ್ ರಿಸಲ್ಟ್ ನ ಕೊಡುತ್ತೆ ಅಂತ. ಇನ್ನು ಫಾರ್ಮುಲಾಸ್ ಏನಿದಾವೋ ಅದನ್ನ ಒಂದ್ಸಲ ಫಾಸ್ ಮಾಡಿ ಬೇಕಂತಂದ್ರೆ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗತ್ತೆ ಅಂತ. ನೋಡಿ, ಇವಾಗ ಟೋಟಲ್ಗೆ ಫಾರ್ಮುಲಾ ಈಕ್ವಲ್ಸ್ ಸಮ್ ಓಪನ್ ಬ್ರಾಕೆಟ್ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲೋಸ್ ಬ್ರಾಕೆಟ್ ಮಾಡಿದ್ರೆ ನಮ್ಗೆ ಟೋಟಲ್ ಸಿಗುತ್ತೆ. ನೆಕ್ಸ್ಟ್ ಆವರೇಜ್ ಯಾವ ರೀತಿ ತಗೊಂತೀವಿ ಅಂತಂದ್ರೆ ಟೋಟಲ್ ಯಾವ ಒಂದು ಸೆಲ್ ಅಲ್ಲಿ ಇದೆ ಆ ಒಂದು ಸೆಲ್ ನ ಕನ್ಸಿಡರ್ ಮಾಡ್ಕೊಂಡು, ಅಂದ್ರೆ ಎಷ್ಟು ಒಬ್ಟೈನ್ಡ್ ಮಾರ್ಕ್ಸ್ ಇದೆ ನೆಕ್ಸ್ಟ್ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100 ಇಷ್ಟು ಬರುತ್ತೆ. ನೆಕ್ಸ್ಟ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತಂದ್ರೆ ನಮ್ಗೆ ಎಲ್ಲಾ ಸಬ್ಜೆಕ್ಟ್ ಇಂದನೂ ತಗೊಂತೀವಿ. ಎಲ್ಲಾ ಸಬ್ಜೆಕ್ಟ್, ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ಫೇಲ್ ಅಂತ ತೋರಿಸ್ಬೇಕಲ್ವಾ, ಆ ರೀತಿ. ಸೊ ಇಷ್ಟು ನಮ್ಮ ಒಂದು ಮಾರ್ಕ್ ಶೀಟು. ಈ ಒಂದು ವಿಡಿಯೋದಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಡೌಟ್ಸ್ ನ ಮೆನ್ಷನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.